ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಒಂದ್ಸಲ ಕಣ್ಮುಚ್ಚಿ ಯೋಚನೆ ಮಾಡಿ, ನಿಮಗೆ ಅರ್ಜೆಂಟಾಗಿ ದುಡ್ಡು ಬೇಕಾಗಿರುತ್ತೆ, ಮನೇಲಿ ಯಾರಿಗೋ ಹುಷಾರಿಲ್ಲ ಅಥವಾ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಬೇಕಾಗಿದೆ, ಕೈಯಲ್ಲಿ ಕಾಸಿಲ್ಲ, ಧೈರ್ಯ ಮಾಡಿ ಬ್ಯಾಂಕ್ ಮೆಟ್ಟಿಲು ಹತ್ತುತ್ತೀರಾ. ಆದರೆ ಅಲ್ಲಿ ಕೂತಿರೋ ಮ್ಯಾನೇಜರ್ ನಿಮ್ಮ ಮುಖನೇ ನೋಡಲ್ಲ. ಸರ್, ಇನ್ಕಮ್ ಪ್ರೂಫ್ ಇಲ್ವಾ, IT ರಿಟರ್ನ್ಸ್ ಫೈಲ್ ಮಾಡಿಲ್ವಾ, ಅಯ್ಯೋ ನಿಮ್ಮ ಸಿಬಿಲ್ ಸ್ಕೋರ್ ಚೆಕ್ ಮಾಡಿದ್ವಿ, ನಿಮ್ಮದು ಸ್ಕೋರ್ ಚೆನ್ನಾಗಿಲ್ಲ, ಹೀಗೆ 108 ಪ್ರಶ್ನೆ ಕೇಳಿ ಅಥವಾ ಸಬೂಬ್ ಹೇಳಿ ಕೆಲವೇ ನಿಮಿಷಗಳಲ್ಲಿ, ಸೆಕೆಂಡಲ್ಲಿ ನಿಮಗೆ ಲೋನ್ ಕೊಡೋಕ್ಕೆ ಆಗಲ್ಲ ಅಂತ ಹೇಳಿ ನಿಮ್ಮ ಫೈಲನ್ನು ವಾಪಸ್ ಕೊಟ್ಟರೆ ಹೇಗೆ ಅನಿಸುತ್ತೆ? ಆಗ ಆಗೋ ಅವಮಾನ, ಹತಾಶೆ ಬ್ಯಾಂಕಿಂದ ರಿಜೆಕ್ಟ್ ಆದವ್ರಿಗೆ ಮಾತ್ರ ಗೊತ್ತು. ಇನ್ನೊಂದು ಕಡೆ ಈ ಕ್ರೆಡಿಟ್ ಕಾರ್ಡ್ ಅನ್ನೋದು ಸಾಲದ ಸುಳಿ. ಅದನ್ನು ತಗೊಂಡ್ರೆ ಜೀವನ ಪೂರ್ತಿ ಬಡ್ಡಿ ಕಟ್ತಾ ಒತ್ತಾಡಬೇಕು ಅನ್ನೋದು ಅದೊಂದು ಟ್ರ್ಯಾಪ್ ಅಂತ ನೀವು ಕೂಡ ತುಂಬ ಜನ ಚರ್ಚೆ ಮಾಡೋದು ಕೇಳಿರ್ಬೋದು. ಆದರೆ ಸ್ನೇಹಿತರೆ, ಬ್ಯಾಂಕ್ಗಳ ರಿಜೆಕ್ಷನ್ ಮತ್ತು ಕ್ರೆಡಿಟ್ ಕಾರ್ಡ್ ಬಗ್ಗೆ ಇರೋ ಈ ಭಯ ಎರಡೂ ಕೂಡ ಅರ್ಧ ಸತ್ಯ. ಯಾಕಂದರೆ ಕ್ರೆಡಿಟ್ ಕಾರ್ಡ್ ಅನ್ನೋದು ಬುದ್ಧಿ ಇಲ್ಲದೆ ಬೇಕಾಬಿಟ್ಟು ಯೂಸ್ ಮಾಡೋರ ಕೈಯಲ್ಲಿ ಡೇಂಜರಸ್, ಆದರೆ ಜಾಣರ ಕೈಯಲ್ಲಿ ಅದೊಂದು ಪವರ್ಫುಲ್ ಟೂಲ್. ಅದು ನಿಮ್ಮ ಹತ್ರ ಇನ್ಕಮ್ ಪ್ರೂಫ್ ಇಲ್ವಾ, ಸಿಬಿಲ್ ಸ್ಕೋರ್ 0 ಇದೆಯಾ, ಹಾಗಿದ್ರೂ ಕೂಡ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೆ ಈ ಕ್ಷಣದಲ್ಲೇ ಪವರ್ಫುಲ್ ಕ್ರೆಡಿಟ್ ಕಾರ್ಡನ್ನು ನೀವೇ ಪಡೆಯೋಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಅದು ಹೇಗೆ, ಅದರಿಂದ ಹೇಗೆ ಸಿಬಿಲ್ ಸ್ಕೋರನ್ನು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ಬೋದು ಫ್ರೀಯಾಗಿ, ಎಲ್ಲವನ್ನ ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲು ಈ ಸಿಸ್ಟಮ್ನ ಬೇಸಿಕ್ ಅರ್ಥ ಮಾಡ್ಕೊಳ್ಳೋಣ. ಭಾರತದಲ್ಲಿ ಒಬ್ಬ ವ್ಯಕ್ತಿಗೆ ಬ್ಯಾಂಕ್ಗಳಲ್ಲಿ ಬೆಲೆ ಸಿಗೋದು ಅವ್ರ ಹತ್ರ ಇರೋ ಕ್ಯಾಶ್ನಿಂದ ಮಾತ್ರ ಅಲ್ಲ, ಆ ಹಣವನ್ನು ಅವರು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದರ ಮೇಲೆ. ಬ್ಯಾಂಕ್ ಭಾಷೆಯಲ್ಲಿ ಫಿನಾನ್ಷಿಯಲ್ ಕ್ರೆಡಿಬಿಲಿಟಿ ಅಂತ ಕರೀತಾರೆ. ಸಿಬಿಲ್ ಸ್ಕೋರ್ ಅಥವಾ ಕ್ರೆಡಿಟ್ ಸ್ಕೋರ್ ನೋಡಿ ಇದನ್ನು ಅಳಿತಾರೆ. ಗಮನಿಸಿ, ನೀವು ಸ್ಟೂಡೆಂಟ್ ಆಗಿರ್ಬೋದು, ಈಗಷ್ಟೇ ಹೊಸದಾಗಿ ಕೆಲಸಕ್ಕೆ ಸೇರಿರ್ಬೋದು, ಅಥವಾ ಹಳ್ಳಿಯಲ್ಲಿ ವ್ಯವಸಾಯ ಮಾಡ್ಕೊಂಡಿರೋರಾಗಿರ್ಬೋದು. ನೀವು ಇಲ್ಲಿ ತನಕ ಯಾವತ್ತೂ ಸಾಲನೇ ತಗೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಕೆಟ್ಟದಾಗಿದೆ ಅಂತ ಅರ್ಥ ಅಲ್ಲ, ನಿಮ್ಮ ಸಿಬಿಲ್ ಸ್ಕೋರ್ ಇಲ್ಲವೇ ಇಲ್ಲ ಅಂತ ಅರ್ಥ. ಬ್ಯಾಂಕ್ಗಳ ಪ್ರಕಾರ ನೀವು ಕ್ರೆಡಿಟ್ ಇನ್ವಿಸಿಬಲ್, ಅಂದರೆ ಈ ಆರ್ಥಿಕ ಪ್ರಪಂಚದಲ್ಲಿ ಬ್ಯಾಂಕ್ಗಳ ಕಣ್ಣಿಗೆ ನೀವು ಕಾಣಿಸ್ತಾನೇ ಇಲ್ಲ. ನಾಳೆ ನೀವು ಸ್ವಂತ ಮನೆ ಕಟ್ಟೋಕೆ ಅಂತ 50 ಲಕ್ಷ ರೂಪಾಯಿನ ಹೋಮ್ ಲೋನ್ ಕೇಳಿದ್ರೆ ಬ್ಯಾಂಕ್ ನಿಮ್ಮ ಹಳೆ ರೆಕಾರ್ಡ್ ಚೆಕ್ ಮಾಡುತ್ತೆ. ನಿಮ್ಮ ಪ್ಯಾನ್ ಕಾರ್ಡ್ ಹೊಡೆದಾಗ ಅಲ್ಲಿ ಖಾಲಿ ಪೇಜ್ ಇದ್ದರೆ ಬ್ಯಾಂಕ್ನವರು 1 ರೂಪಾಯಿನೂ ರಿಸ್ಕ್ ತಗೊಳ್ಳಲ್ಲ. ನಾನು ಪ್ರಾಮಾಣಿಕ, ನಾನು ಸಾಲ ತೀರಿಸ್ತೀನಿ ಅಂತ ಬ್ಯಾಂಕ್ಗೆ ಬರೆದು ತೋರಿಸೋದಕ್ಕೆ ಇರೋ ಏಕೈಕ ಪೆನ್ ಯಾವುದು ಗೊತ್ತಾ? ಈ ಕ್ರೆಡಿಟ್ ಕಾರ್ಡ್. ಆದರೆ ನಮ್ಮ ಸಿಸ್ಟಮ್ನ ವಿಪರ್ಯಾಸ ಅಂದರೆ ಕ್ರೆಡಿಟ್ ಕಾರ್ಡ್ ಬೇಕು ಅಂದರೆ ಸಿಬಿಲ್ ಸ್ಕೋರ್ ಕೇಳ್ತಾರೆ, ಸಿಬಿಲ್ ಸ್ಕೋರ್ ಬೇಕು ಅಂದರೆ ಕ್ರೆಡಿಟ್ ಹಿಸ್ಟ್ರಿ ಬೇಕು. ಸಾಲ ಮಾಡಿಲ್ವ ನೀವು, ಹಾಗಾದ್ರೆ ನಿಮ್ಮ ಸ್ಕೋರೇ ಇಲ್ವಲ್ರಿ ಅಂತ ಹೇಳ್ತಾರೆ. ಆದರೆ ಕೋಳಿ ಮೊದಲ ಮೊಟ್ಟೆ ಮೊದಲ ಅನ್ನೋ ಕನ್ಫ್ಯೂಷನ್ಗೆ ಬ್ರೇಕ್ ಹಾಕೋಕ್ಕೆ ಅವಕಾಶಗಳಿದ್ದಾವೆ. ಅದಕ್ಕೆ ಬೆಸ್ಟ್ ರೂಟ್ ಯಾವುದು ಅಂದರೆ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ಗಳು, FDCCಗಳು. ಸಾಕಷ್ಟು ಬ್ಯಾಂಕ್ಗಳು ಇದನ್ನು ಆಫರ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈಗ ಸೂರ್ಯೋದಯ್ ಮತ್ತು ಸ್ಟೇಬಲ್ ಮನಿ ಸೇರ್ಕೊಂಡು ತಂದಿರೋ ಸ್ಟೇಬಲ್ ಮನಿ ಸೂರ್ಯೋದಯ್ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ, ಇದರಲ್ಲಿ ನಿಮಗೆ ಅದ್ಭುತವಾದ ಅವಕಾಶಗಳು ಸಿಗ್ತವೆ. ಸಾಮಾನ್ಯವಾಗಿ ಬ್ಯಾಂಕ್ಗಳು ನಿಮಗೆ ಕ್ರೆಡಿಟ್ ಕಾರ್ಡ್ ಕೊಡಬೇಕು ಅಂದರೆ ನಿಮ್ಮ ಸ್ಯಾಲ್ರಿ ಸ್ಲಿಪ್ ಕೇಳ್ತಾರಲ್ವಾ, IT ರಿಟರ್ನ್ಸ್ ಕೇಳ್ತಾರಲ್ವಾ, ಆದರೆ ಇವರು ಯಾವುದನ್ನು ಕೇಳಲ್ಲ ನಿಮಗೆ. ಯಾಕಂದರೆ ಇದು FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್. ಅಂದರೆ ಏನು? ಸಿಂಪಲ್. ನೀವು ಸ್ಟೇಬಲ್ ಮನಿ ಆ್ಯಪ್ ಮೂಲಕ ಸೂರ್ಯೋದಯ ಬ್ಯಾಂಕ್ನಲ್ಲಿ ಒಂದು ಚಿಕ್ಕ FDಯನ್ನು ಇಡ್ತೀರಾ. ಎಷ್ಟಾದರೂ ಇಡ್ಬೋದು ನೀವು, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ. 1,000 ರೂಪಾಯಿಂದ ಶುರು ಮಾಡಿ ಲಕ್ಷಗಳ ಲೆಕ್ಕದಲ್ಲೂ ಬೇಕಾದರೂ ಇಡ್ಬೋದು. FD ಬ್ಯಾಂಕ್ನ ಫಿಕ್ಸೆಡ್ ಡೆಪಾಸಿಟ್, ಅವ್ರು ನಿಮ್ಗೆ ಬಡ್ಡಿ ಕೊಡ್ತಾರೆ. ಅದಕ್ಕೆ ಮೈಂಡಲ್ಲಿ ಇಟ್ಕೊಂಡಿರಿ ಇದನ್ನು. FD ಭಾಗ ಇದು. ನೀವು ಆ FD ಇಟ್ಟ ತಕ್ಷಣ ಬ್ಯಾಂಕಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೆ ನಿಮಗೆ ಇನ್ಸ್ಟೆಂಟಾಗಿ ಅದರ 90% ಕ್ರೆಡಿಟ್ ಲಿಮಿಟ್ನೊಂದಿಗೆ ಕ್ರೆಡಿಟ್ ಕಾರ್ಡ್ ಅಪ್ರೂವ್ ಆಗಿಬಿಡುತ್ತೆ ಆಟೋಮ್ಯಾಟಿಕಲಿ, ಇನ್ಸ್ಟೆಂಟಾಗಿ. ಆ ಕ್ರೆಡಿಟ್ ಕಾರ್ಡನ್ನು ಆವಾಗಲೇ ಬಳಸೋಕೆ ಶುರು ಮಾಡ್ಬೋದು ಆನ್ಲೈನ್ನಲ್ಲಿ. ಫಿಸಿಕಲ್ ಕಾರ್ಡ್ ಆಮೇಲೆ ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಆಗುತ್ತೆ. ಇದು ನಿಮಗೆ ಉಳಿತಾಯದ ಅಭ್ಯಾಸವನ್ನು ರೂಢಿಸೋ ಕಾರ್ಡ್. ಇದು ಒಂದು ಕಡೆ ನಿಮಗೆ FD ಹಣಕ್ಕೆ, FD ಇಟ್ಟರೆ ಮಾತ್ರ ಕೊಡೋದು ಕಾರ್ಡು, FD ಹಣಕ್ಕೆ ಅತ್ಯುತ್ತಮವಾದ ಬಡ್ಡಿ ಬರ್ತಾ ಇರುತ್ತೆ. ಇವಾಗ ರೈಟ್ ನಾವು 8.25% ತನಕನೂ 8.25% ಇಂಟ್ರೆಸ್ಟನ್ನು ಕೊಡ್ತಾ ಇದ್ದಾರೆ. ಪ್ರತಿ ವರ್ಷ 8,000 ರೂಪಾಯಿಗೂ ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಹೋಗುತ್ತೆ ನಿಮ್ಮ FDಗೆ. ಇಟ್ಟಲ್ಲೇ ಬೆಳೀತಾ ಹೋಗುತ್ತೆ ದುಡ್ಡು. ಸೇಮ್ ಟೈಮ್ ಅದೇ FDಯ ಸೆಕ್ಯೂರಿಟಿ ಮೇಲೆ ನಿಮಗೆ ಅವರು ಕ್ರೆಡಿಟ್ ಕಾರ್ಡನ್ನು ಕೊಡ್ತಾರೆ, ಬಳಸ್ಕೊಳ್ಳಿ ಅಂಥೇಳಿ. FD ಮೊತ್ತದ 90% ಇರುತ್ತೆ ಕ್ರೆಡಿಟ್ ಕಾರ್ಡ್. 1 ಲಕ್ಷದ ಕ್ರೆಡಿಟ್ ಕಾರ್ಡ್ ಇಟ್ಟರೆ ನಿಮಗೆ 90,000 ಲಿಮಿಟ್ದು ಕ್ರೆಡಿಟ್ ಕಾರ್ಡ್ ಸಿಕ್ಬಿಡುತ್ತೆ. ಅದೇ 50,000 ರೂಪಾಯಿ ಇಟ್ಟರೆ 45,000 ರೂಪಾಯಿ ಲಿಮಿಟ್ ಇರೋ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಜೊತೆಗೆ ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ಇಲ್ಲಿ FD ಇದೆಯಲ್ಲ, ಅದು ಸೂರ್ಯೋದಯ ಬ್ಯಾಂಕ್ನಲ್ಲಿ, ಭಾರತದ ರಿಸರ್ವ್ ಬ್ಯಾಂಕ್ ಇದೆಯಲ್ಲ, ಅದರ ಅಧೀನದಲ್ಲಿ ಕೆಲಸ ಮಾಡೋ ಎಲ್ಲ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳು RBI ಕೆಳಗೆ ಕೆಲಸ ಮಾಡೋದು, ಇನ್ಕ್ಲೂಡಿಂಗ್ ಸೂರ್ಯೋದಯ ಬ್ಯಾಂಕ್. ಅಲ್ಲಿ ನೀವು FD ಇಡೋದು. ಸ್ಟೇಬಲ್ ಮನಿ ಒಂದು ಪ್ಲಾಟ್ಫಾರ್ಮ್ ಅಷ್ಟೇ.
ಸೂರ್ಯೋದಯ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನವರು ನಿಮ್ಮದು KYC ಎಲ್ಲ ಮಾಡಿಕೊಂಡು ವಿಡಿಯೋ KYC ಮಾಡಿಕೊಂಡು ನಿಮ್ಮದು ಅಲ್ಲಿ ನಿಮಗೆ SMS ಮತ್ತು ಇಮೇಲ್ ಕನ್ಫರ್ಮೇಷನನ್ನು ಕೊಡೋದು, ನಿಮಗೆ FDಗೆ ಬಡ್ಡಿ ಕೊಡೋದು ಕೂಡ ಅವರೇ. ಜೊತೆಗೆ ನಿಮ್ಮ ಗಮನದಲ್ಲಿರಲಿ, ಭಾರತದಲ್ಲಿ RBI ಕೆಳಗೆ ಕೆಲಸ ಮಾಡೋ ಎಲ್ಲ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಲ್ಲಿ ನೀವು ದೇಶದ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಯಾವುದೇ ಬ್ಯಾಂಕಲ್ಲಿ ನೀವು ಸೇವಿಂಗ್ಸ್ ಅಕೌಂಟು, FD, RD ಯಾವುದೇ ರೀತಿ ದುಡ್ಡಿಟ್ರೂ ಕೂಡ ಮೊದಲ ರೂಪಾಯಿನಿಂದ 5 ಲಕ್ಷ ರೂಪಾಯಿ ತನಕ ಅಸಲು ಬಡ್ಡಿಯೆಲ್ಲ ಸೇರಿ ಅದಕ್ಕೆ RBIನ ಅಂಗಸಂಸ್ಥೆಯಾಗಿರೋ DICGCನೇ ಗ್ಯಾರಂಟಿ. ಬ್ಯಾಂಕ್ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ RBIನ DICGC ನಿಮಗೆ ದುಡ್ಡು ಕೊಡಬೇಕು. ಈಗ ಸಪ್ರೇಟಾಗಿ ನೀವು ಎಕ್ಸ್ಟ್ರಾ ಏನೋ ಇನ್ಶೂರೆನ್ಸ್ ಮಾಡಿಸ್ಬೇಕಾಗಿಲ್ಲ, ಅಪ್ಲೈ ಮಾಡಬೇಕು ಅಂತೇನಿಲ್ಲ. ಬೈ ಡಿಫಾಲ್ಟ್ ಆಟೋಮ್ಯಾಟಿಕಲಿ ದೇಶದ ಕಾನೂನು ಪ್ರಕಾರ ಅದು ಅಕೌಂಟಿಗೆ ಅಪ್ಲೈ ಆಟೋಮ್ಯಾಟಿಕಲಿ ಆಗುತ್ತೆ. ಓಕೆ, ನೀವು ಡಿಸೈಡ್ ಮಾಡ್ತೀರಿ ಕಾರ್ಡು ತಗೊಂಡ್ರಿ ಅಂತ ತಿಳ್ಕೊಳ್ಳೋಣ. ನಿಮ್ಮ ಸಿಬಿಲ್ ಸ್ಕೋರ್ ಕ್ವಿಕ್ ಆಗಿ ಮೇಲಕ್ಕೆ ಹೋಗೋದು ಹೇಗೆ? ಈಗ ಸಿಂಪಲ್ ಸ್ನೇಹಿತರೆ, ನೀವು ಸಾಲನೇ ಮಾಡಿಲ್ಲ, ಯಾವತ್ತು EMIನೇ ಕಟ್ಟಿಲ್ಲ ಅಂದ್ರೆ ಬ್ಯಾಂಕ್ ನಿಮ್ಮನ್ನು ನಂಬಲ್ಲ. ಆದ್ರೆ ನೀವು ಈ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸಿ ಪ್ರತಿ ತಿಂಗಳು ನೀವು ಮಾಡಲೇಬೇಕಾದ ಖರ್ಚುಗಳು ಇರ್ತಾವಲ್ಲ ಸ್ನೇಹಿತರೆ, ಜೀವನ ನಡೆಸ ಖರ್ಚು ಮಾಡಲೇಬೇಕಲ್ಲ ಒಂದಷ್ಟು. ಆ ಖರ್ಚುಗಳಿಗೆಲ್ಲ ಕಾರ್ಡ್ ಮೂಲಕ ಪೇಮೆಂಟ್ ಮಾಡ್ತಾ ಹೋದ್ರೆ ನಿಮ್ಮ ಮೊಬೈಲ್ ರೀಚಾರ್ಜ್, ಬೈಕಿಗೆ ಪೆಟ್ರೋಲ್, ಮನೆಗೆ ಗ್ರೋಸರಿ ಶಾಪಿಂಗ್, ಕರೆಂಟ್ ಬಿಲ್, ವಾಟರ್ ಬಿಲ್ ಇದೆಲ್ಲವನ್ನ ನೀವು ಈ ಕಾರ್ಡ್ ಬಳಸಿ ಕಟ್ತಾ ಹೋದ್ರಿ ಅಂತ ಹೇಳಿದ್ರೆ, ಇಲ್ಲಿ ನೆನಪಿಡಬೇಕಾದ ಒಂದು ಗೋಲ್ಡನ್ ರೂಲ್ ಇದೆ. ನಿಮ್ಮ ಕ್ರೆಡಿಟ್ ಲಿಮಿಟ್ ನ 30% ಹೆಚ್ಚು ಬಳಸಬೇಡಿ. ಅಂದ್ರೆ 1 ಲಕ್ಷ ಲಿಮಿಟ್ ಇರೋ ಕಾರ್ಡ್ ಮಾಡಿಸ್ಕೊಂಡಿದ್ರೆ ನೀವು 30,000ಕ್ಕಿಂತ ಜಾಸ್ತಿ ಎಲ್ಲ ಪದೇ ಹೆವಿ ಯೂಸ್ ಮಾಡಕ್ ಹೋಗ್ಬೇಡಿ, ಅದರ ಒಳಗೇನೆ ಬಳಸಿ. 10,000 ರೂಪಾಯಿ ಲಿಮಿಟ್ ಇರೋ ಕಾರ್ಡ್ ನೀವು ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ 3,000-4,000 ಒಳಗಡೆ ಮಾತ್ರ ಖರ್ಚು ಮಾಡಿ. ಆಮೇಲೆ ತಿಂಗಳು ಕರೆಕ್ಟಾಗಿ ಟೈಮಿಗೆ ಕರೆಕ್ಟಾಗಿ ಡ್ಯೂ ಡೇಟ್ ಒಳಗಡೆನೆ ಲೇಟ್ ಮಾಡದೆ, 1 ಡೇನು ಲೇಟ್ ಮಾಡದೆ, ಮಿನಿಮಮ್ ಡ್ಯೂ ಅಲ್ಲ ಪೂರ್ತಿ ಬಿಲ್ ಅನ್ನ ಕ್ಲಿಯರ್ ಮಾಡಿ. ಈ ರೀತಿ ನೀವು ಒಂದು 6 ತಿಂಗಳಿಂದ ಶಿಸ್ತಿಂದ ಮಾಡಿದ್ರೆ ಸಾಕು, ಬ್ಯಾಂಕ್ನವರು ಸಿಬಿಲ್ ಏಜೆನ್ಸಿಗೆ ರಿಪೋರ್ಟ್ ಕಳಿಸ್ತಾರೆ. ನಿಮ್ಮ ಸಿಬಿಲ್ ಸ್ಕೋರ್ 0ನಿಂದ 750, 780, 800 ಅಂತ ಏರೋಕ್ ಶುರುವಾಗುತ್ತೆ ಮೇಲೆ. ಆವಾಗ ದೊಡ್ಡ ಹೋಮ್ ಲೋನ್ಗೋ, ಕಾರ್ ಲೋನ್ಗೋ, ಬೈಕ್ ಲೋನ್ಗೋ ಹೋದಾಗ ನೀವು ನಿಮ್ಮ ಕ್ರೆಡಿಟ್ ಸ್ಕೋರ್ ನಿಮಗೆ ಇನ್ನಷ್ಟು ಲೋನ್ ಆಕ್ಸೆಸ್ ಅನ್ನ ಈಸಿ ಮಾಡುತ್ತೆ. ಜೊತೆಗೆ ಲೋನ್ ಸಿಗೋದು ಮಾತ್ರ ಅಲ್ಲ, ಇಂಟ್ರೆಸ್ಟ್ ರೇಟ್ ಕೂಡ ಕ್ರೆಡಿಟ್ ಸ್ಕೋರ್ನಿಂದ ವೇರಿ ಆಗುತ್ತೆ ಸ್ನೇಹಿತರೆ. ತುಂಬಾ ಕಳಪೆ ಇತ್ತು ಅಂದ್ರೆ ಬಡ್ಡಿ ಜಾಸ್ತಿ ಹಾಕ್ತಾರೆ. ಚೆನ್ನಾಗಿ ಸ್ಕೋರ್ ಇತ್ತು, ಒಳ್ಳೆ ಕ್ರೆಡಿಟ್ ಹಿಸ್ಟ್ರಿ ಇದೆ, ಮನುಷ್ಯ ಗ್ಯಾರಂಟಿ ಡಿಪೆಂಡಬಲ್ ಫಿನಾನ್ಷಿಯಲ್ ಅನ್ಸಿದ್ರೆ ಸ್ವಲ್ಪ ಬಡ್ಡಿ ಕಮ್ಮಿ ಹಾಕ್ತಾರೆ. 1-2% ಬಡ್ಡಿ ಲಾಂಗ್ ಟರ್ಮ್ ಲೋನ್ಗಳಲ್ಲೆಲ್ಲ ಲಕ್ಷ ಉಳಿತಾಯಕ್ಕೆ ನಿಮಗೆ ಕಾರಣ ಆಗ್ಬೋದು ಚೆನ್ನಾಗಿ ಸ್ಕೋರ್ ಇದ್ರೆ. ಜೊತೆಗೆ ಸ್ನೇಹಿತರೆ, ಈ ಕಾರ್ಡ್ನಲ್ಲಿ ಇನ್ನೂ ಹಲವಾರು ಫೀಚರ್ಸ್ ಇವೆ, ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಈ ಕ್ರೆಡಿಟ್ ಕಾರ್ಡ್ನ ಫೀಚರ್ಸ್, ಮೊದಲನೇದು UPI ಆನ್ ಕ್ರೆಡಿಟ್. ಇದು ರೂಪೇ ನೆಟ್ವರ್ಕ್ ಕಾರ್ಡ್ ಇದು. ಸೊ ಇದನ್ನು ನೀವು ನೇರವಾಗಿ ಫೋನ್ ಪೇ, ಗೂಗಲ್ ಪೇ ಇಲ್ಲೆಲ್ಲ ನೀವು ಲಿಂಕ್ ಮಾಡ್ಕೋಬಹುದು. UPIಗೆ ಲಿಂಕ್ ಮಾಡ್ಕೋಬಹುದು ಯಾವುದೇ ಆ್ಯಪ್ಗೆ. ಹೋಟೆಲ್ನಲ್ಲಿ ಟೀ ಕುಡಿದು QR ಕೋಡ್ ಸ್ಕ್ಯಾನ್ ಮಾಡಿ ಕ್ರೆಡಿಟ್ ಕಾರ್ಡಿಂದ ಪೇಮೆಂಟ್ ಮಾಡ್ಬೋದು ನೀವು. ಎರಡನೇದು ಏರ್ಪೋರ್ಟ್ ಲೌಂಜ್ ಆಕ್ಸೆಸ್. ನೀವು ಏರ್ಪೋರ್ಟ್ಗೆ ಹೋದರೆ ಹೊರಗಡೆ ಒಂದು ಬಾಟಲ್ ನೀರಿಗೆ 100 ರೂಪಾಯಿ ಕೇಳ್ತಾರಲ್ವಾ, ಒಂದು ಮಸಾಲೆ ದೋಸೆಗೆ 300-400 ರುಪೀಸ್ ಕೇಳ್ತಾರಲ್ವಾ. ಆದರೆ ಕಾರ್ಡ್ ನಿಮ್ಮ ಹತ್ರ ಇದ್ರೆ ಏರ್ಪೋರ್ಟ್ ಲೌಂಜ್ ಒಳಗಡೆ ನೀವು ಆರಾಮಾಗಿ ಎಂಟ್ರಿ ಕೊಡ್ಬೋದು. AC, ವೈಫೈ, ಬಿಸಿ ಕಾಂಪ್ಲಿಮೆಂಟ್ರಿ, ಫ್ರೀ ಊಟ, ಅನ್ಲಿಮಿಟೆಡ್ ಜ್ಯೂಸ್ ಎಲ್ಲವೂ ಫ್ರೀ. ಈ ಕಾರ್ಡ್ನಲ್ಲಿ ವರ್ಷಕ್ಕೆ 8 ಬಾರಿ ಡೊಮೆಸ್ಟಿಕ್ ಲೌಂಜ್ ಆಕ್ಸೆಸ್ ಫ್ರೀ ಆಗಿ ಸಿಗುತ್ತೆ. ಆದರೆ ಈ ಒಂದು ಪರ್ಟಿಕ್ಯುಲರ್ ಪ್ರೀಮಿಯಂ ಫೀಚರ್ ಇದೆಯಲ್ಲ, ಡೊಮೆಸ್ಟಿಕ್ ಲೌಂಜ್ ಆಕ್ಸೆಸ್, ಅದು ಸಿಗೋದು ಕೇವಲ ಫಿಸಿಕಲ್ ಕಾರ್ಡ್ ಇದ್ದವ್ರಿಗೆ ಮಾತ್ರ. ಮತ್ತು ಈ ಫಿಸಿಕಲ್ ಕಾರ್ಡ್ ನಿಮ್ಮ ಕೈಗೆ ಸೇರಬೇಕು ಅಂದ್ರೆ ನೀವು ಮಿನಿಮಮ್ 40,000 ರೂಪಾಯಿಗಳ FD ಇಡಬೇಕು. ಅದಕ್ಕಿಂತ ಕಮ್ಮಿ ಮಾಡಿದವ್ರಿಗೂ ಕೂಡ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ, ಆದರೆ ಫಿಸಿಕಲ್ ಕಾರ್ಡ್ ಇರೋದಿಲ್ಲ, ಅದು ಡಿಜಿಟಲ್ ಆಗಿರುತ್ತೆ. ಅದನ್ನು ಬಳಸ್ಕೊಂಡು ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡ್ಬೋದು, ಸ್ವೈಪಿಂಗಿಗೆಲ್ಲ ಆಗೋದಿಲ್ಲ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಏನು ಅಂದ್ರೆ, ಬೇರೆ ಕಾರ್ಡ್ಗಳಲ್ಲಿ ಲೌಂಜ್ ಆಕ್ಸೆಸ್ ಸಿಗಬೇಕು ಅಂದ್ರೆ ಕಳೆದ ತಿಂಗಳು 50,000 ಸ್ಪೆಂಡ್ ಮಾಡಿ ಅಂತ ಕಂಡೀಷನ್ ಹಾಕಿರ್ತಾರೆ. ಆದರೆ ಸ್ಟೇಬಲ್ ಮನಿ ಸೂರ್ಯೋದಯ ಕಾರ್ಡ್ನಲ್ಲಿ ಯಾವುದೇ ಮಿನಿಮಮ್ ಸ್ಪೆಂಡ್ ಟಾರ್ಗೆಟ್ ಇಲ್ಲ, 0 ಟಾರ್ಗೆಟ್. ಮೂರನೇದು ರಿಯಲ್ ಕ್ಯಾಶ್ ಬ್ಯಾಕ್. ನೀವು ಮಾಡೋ ಪ್ರತಿಯೊಂದು ಖರ್ಚಿನ ಮೇಲೂ ಕೂಡ 0.5% ರಿಯಲ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಕಾಯಿನ್ಸ್ ಅಲ್ಲ, ನೇರ ನಿಮ್ಮ ಅಕೌಂಟ್ಗೆ ರಿಯಲ್ ದುಡ್ಡು ಬರುತ್ತೆ. ಮತ್ತು ಈ ಕಾರ್ಡ್ ಸಂಪೂರ್ಣ ಲೈಫ್ ಟೈಮ್ ಫ್ರೀ. ಯಾವುದೇ ಜಾಯಿನಿಂಗ್ ಚಾರ್ಜಸ್ ಇಲ್ಲ, ಯಾವುದೇ ಪ್ರೊಸೆಸಿಂಗ್ ಫೀ ಇಲ್ಲ, ಆನ್ಯುವಲ್ ರಿನ್ಯೂವಲ್ ಚಾರ್ಜಸ್ ಕೂಡ ಇಲ್ಲ. ಸೊ ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ದಿನನಿತ್ಯದ ಖರ್ಚುಗಳಿಗೆ ಪೇಮೆಂಟ್ ಮಾಡಲೇಬೇಕಲ್ಲ. ಕ್ರೆಡಿಟ್ ಕಾರ್ಡಲ್ಲಿ ಮಾಡ್ತೀನಿ, ಕ್ಯಾಶ್ ಬ್ಯಾಕ್ ಪಡಿತೀನಿ, ಕ್ರೆಡಿಟ್ ಸ್ಕೋರ್ ಜಾಸ್ತಿ ಮಾಡ್ತೀನಿ ಅನ್ನೋರಿಗೆ ಇದು ಯೂಸ್ ಆಗ್ಬೋದು. ಹೆಚ್ಚಾಗಿ ಟ್ರಾವೆಲ್ ಮಾಡೋರಿಗೂ ಯೂಸ್ ಆಗ್ಬೋದು ಇದು. ಹಾಗೆ ಯಾರಿಗೆ ಕ್ರೆಡಿಟ್ ಹಿಸ್ಟ್ರಿನೇ ಇಲ್ವೋ, ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೋಬೇಕು, ಅವ್ರಿಗೂ ಕೂಡ ಇದು ತುಂಬಾ ಯೂಸ್ ಆಗುತ್ತೆ. ಹಾಗೆ ವಿದ್ಯಾರ್ಥಿಗಳು ತಮ್ಮ ಪಾಕೆಟ್ ಮನಿಯನ್ನ ಜವಾಬ್ದಾರಿಯಿಂದ ಮ್ಯಾನೇಜ್ ಮಾಡ್ತಾ ಚಿಕ್ಕ ವಯಸ್ಸಲ್ಲೇ ಸ್ಟ್ರಾಂಗ್ ಕ್ರೆಡಿಟ್ ಹಿಸ್ಟ್ರಿಯನ್ನ ಬಿಲ್ಡ್ ಮಾಡ್ಬೋದು. ಜಾಬ್ ಮಾರ್ಕೆಟಿಗೆ ಬರೋ ಟೈಮ್ನಲ್ಲಿ ಒಳ್ಳೆ ಕ್ರೆಡಿಟ್ ಸ್ಕೋರ್ನೊಂದಿಗೆ ಕಾಲಲ್ಲಿ ಗುರುಸ್ಕೊಂಡು ಬರ್ಬೋದು. ಫ್ರೀಲಾನ್ಸರ್ಸ್, ಡೆಲಿವರಿ ಪಾರ್ಟ್ನರ್ಸ್ ಅಥವಾ ಕ್ಯಾಬ್ ಡ್ರೈವರ್ಸ್ ಇವರಲ್ಲಿ ಹೆಚ್ಚಿನವರಿಗೆ ಫಿಕ್ಸ್ಡ್ ಮಂತ್ಲಿ ಸ್ಯಾಲರಿ ಅಂತ ಇರೋದಿಲ್ಲ. ಹಾಗಾಗಿ ಹೆಚ್ಚಿನ ಕಡೆ ಬ್ಯಾಂಕ್ಗಳು ಇವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಅವ್ರಿಗೂ ಕೂಡ ಇದೊಂದು ಯೂಸ್ಫುಲ್ ಟೂಲ್ ಆಗ್ಬೋದು. ಹಾಗೆ ಮನೆಯಲ್ಲಿರೋ ಗೃಹಿಣಿಯರು ತಮ್ಮ ದೈನಂದಿನ ಮನೆ ಖರ್ಚುಗಳನ್ನು ಮ್ಯಾನೇಜ್ ಮಾಡ್ತಾ ತಮ್ಮದೇ ಆದ ಸ್ವಂತ ಫಿನಾನ್ಷಿಯಲ್ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೂ ಇದು ಯೂಸ್ ಆಗುತ್ತೆ. ಮತ್ತು ಹಳೆ ಸಾಲದಿಂದ ಅಥವಾ ಯಾವುದೋ ಒಂದು ಲೋನ್ EMI ಬೌನ್ಸ್ ಆಗಿ ಯಾರ ಸಿಬಿಲ್ ಸ್ಕೋರ್ ಚೆನ್ನಾಗಿರೋದು ಹಾಳಾಗಿರುತ್ತೋ
ಅಂಥವ್ರು ಮತ್ತೆ ರೀಬಿಲ್ಡ್ ಮಾಡ್ಕೊಳ್ಳೋಕೆ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಸ್ಟೇಬಲ್ ಮನಿ ಆ್ಯಪ್ನ ಲಿಂಕ್ ಇದೆ. ಆ್ಯಪ್ ಫ್ರೀ ಟು ಡೌನ್ಲೋಡ್ ಮಾಡ್ಕೊಂಡು ನೀವು ಕೆಲವೇ ಕ್ಲಿಕ್ಸಲ್ಲಿ ನಿಮ್ಮದೇ ಕ್ರೆಡಿಟ್ ಕಾರ್ಡನ್ನು ಇನ್ಸ್ಟೆಂಟ್ ಆಗಿ ಪಡಿಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.